ಛತ್ರಪತಿ ಶಿವಾಜಿ ಮಹಾರಾಜರು ಕೇವಲ ಸರ್ಕಾರಿ ಜಯಂತಿಗೆ ಸೀಮಿತ ಆಗಬಾರ್ದು. ಸ್ವರಾಜ್ಯ ಅಂತನೋ ಹೆಸರು ಬಂದದ್ದೇ ಶಿವಾಜಿ ಮಹಾರಾಜರ ಕಾಲದಿಂದ. ಈ ದೇಶದೊಳಗ ಗೋವು ಹತ್ಯೆ ನಡೆಯೋದಿಲ್ಲ ಅನ್ನುವಂತ ಸಂದೇಶವನ್ನ ಇಡೀ ಅದರ ದೇಶದಲ್ಲಿ ನೌಕಾಪಡೆಯನ್ನ ಕಟ್ಟಿರುವಂತಹ ಮೊದಲನೆಯ ರಾಜ ಇದು ಶಿವಾಜಿ ಮಹಾರಾಜ. ಒಬ್ಬ ಶಿವಾಜಿ ಮಹಾರಾಜ ತಯಾರಾಗಬೇಕಂದ್ರೆ ಅವ್ರ ತಾಯಿ ಪಾತ್ರ ಬಹಳ ದೊಡ್ಡದು. ಧರ್ಮ ಉಳಿಸ್ಬೇಕಂತಂದ್ರೆ ನಿಮ್ಮ ಕೈಲೇ. ತಾಲೂಕು ಕ್ಷತ್ರಿಯ ಮರಾಠ ಸಮಾಜ ಹಾಗೂ ಛತ್ರಪತಿ ಶಿವಾಜಿ ಯುವಕ ಮಂಡಳಿ ವತಿಯಿಂದ ಇಂದು ವೀರ ಛತ್ರಪತಿ ಶಿವಾಜಿಯ ಜಯಂತಿಯನ್ನು ಕುಂದಗೋಳ ಪಟ್ಟಣದ ಶಂಭುಲಿಂಗ ದೇವಸ್ಥಾನದ ಆವರಣದಲ್ಲಿ ಆಚರಿಸಲಾಯಿತು. ಇನ್ನು ಈ ವೇಳೆ ವಿವಿಧ ರಂಗಗಳಲ್ಲಿ ಸಾಧನೆಗೈದ ಸಾಧಕರಿಗೆ, ಮಕ್ಕಳಿಗೆ ಹಾಗೂ ಗಣ್ಯರಿಗೆ ಸನ್ಮಾನಿಸಲಾಯಿತು. ಸಂಸದ ಹಾಗೂ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಮಾತನಾಡಿ, ಛತ್ರಪತಿ ಶಿವಾಜಿ ಹಾಗೂ ಬಸವಣ್ಣ, ಅಂಬೇಡ್ಕರ್, ಕನಕದಾಸರು ಇನ್ನು ಅನೇಕರ ಜಯಂತಿಗಳು ಕೇವಲ ಸರ್ಕಾರಿ ಜಯಂತಿಗೆ ಸೀಮಿತವಾಗಬಾರದು. ಇವರುಗಳು ಸಮಾಜಕ್ಕೆ ಕೊಟ್ಟ ಕೊಡುಗೆಗಳನ್ನು ಮುಂದಿನ ಪೀಳಿಗೆಗೆ ತೋರಿಸುವ ಕೆಲಸವಾಗಬೇಕು. ಶಿವಾಜಿ ಮಹಾರಾಜರು ಸ್ವಾಭಿಮಾನಿಯಾಗಿದ್ದು ಹಿಂದುತ್ವವನ್ನು ಉಳಿಸಬೇಕು ಎನ್ನುವ ಪರಿಕಲ್ಪನೆಯಿಂದಾಗಿ ಹೋರಾಟವನ್ನು ಮಾಡಿದ್ದಾರೆ. ಪ್ರಥಮ ಬಾರಿಗೆ ಸ್ವರಾಜ್ಯ ಅನ್ನೋ ಹೆಸರು ಬಂದಿದ್ದು ಶಿವಾಜಿ ಅವರಿಂದ. ಅಲ್ಲದೆ ದೇಶದಲ್ಲೇ ಪ್ರಥಮವಾಗಿ ನೌಕಾಪಡೆಯನ್ನು ಕಟ್ಟಿದವರು. ಒಬ್ಬ ಸಮಾಜ ಸೇವಕನಾಗಿ, ದೇಶಭಕ್ತನಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟರು ಎಂದು ಹೇಳಿದರು. ಛತ್ರಪತಿ ಶಿವಾಜಿ ಮಹಾರಾಜರು ಕೇವಲ ಸರ್ಕಾರಿ ಜಯಂತಿಗೆ ಸೀಮಿತ ಆಗಬಾರ್ದು. ಅದು ಬಸವಣ್ಣ ಇರ್ಬೋದು, ಕನಕದಾಸ್ ಇರ್ಬೋದು, ಶಿವಾಜಿ ಇರ್ಬೋದು, ಜ್ಯೋತಿಬಾ ಫುಲೆ ಇರ್ಬೋದು, ಡಾಕ್ಟರ್ ಅಂಬೇಡ್ಕರ್ ಇರ್ಬೋದು, ಇವರೆಲ್ಲರೂ ಸರ್ಕಾರಿ ಜಯಂತಿಗೆ ಸೀಮಿತ ಆಗಬಾರ್ದು. ಈ ಕಾರ್ಯಕ್ರಮಗಳು ಮತ್ತು ಅವರ ಜೀವನದಿಂದ ಪ್ರೇರಣೆಯನ್ನು ಪಡೆಯುವಂಥ ಒಂದು ಸಹಜವಾದಂಥ ವ್ಯವಸ್ಥೆ ಸಮಾಜದಲ್ಲಿ ನಿರ್ಮಾಣ ಆಗಬೇಕು. ಅದಕ್ಕೆ ಇವತ್ತೇನು ಸಮಾಜ ಅಂತ ನಾವು ಸಂಘಟನೆ ಮಾಡ್ತೀವಿ, ಇದರಲ್ಲಿ ಭಾಳಷ್ಟು ಸತಿ ನಾವು ಸಮಾಜಕ್ಕಾಗಿ ಡಿಮಾಂಡ್ಗಳನ್ನು ಇಡ್ತೀವಿ. ಆದರೆ ಡಿಮಾಂಡ್ ಇಡುವುದರ ಜೊತೆಗೆ ಐತಿಹಾಸಿಕವಾಗಿ ಶಿವಾಜಿ ಮಹಾರಾಜರ ಕೊಡುಗೆ ಏನಿದೆ ಅನ್ನುವಂಥದ್ದು ನಾವು ಭಾಳ ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸ್ಬೋದು. ಯಾರ ಜೊತೆಗೂ ಸಹಿತ ಹೊಂದಾಣಿಕೆಯನ್ನು ಮಾಡಿಕೊಳ್ಳಲಾರದೆ ಈ ದೇಶದ ಅಸ್ಮಿತೆ, ಈ ದೇಶದ ಆತ್ಮ ಅಂತಂದರೆ ಅದು ಹಿಂದುತ್ವ, ಅದನ್ನು ಉಳಿಸಬೇಕು ಅನ್ನುವಂಥದ್ದಕ್ಕಾಗಿ ಹೋರಾಟವನ್ನು ಮಾಡಿದರು. ಪ್ರಥಮ ಬಾರಿಗೆ ಈ ದೇಶದ ಇತಿಹಾಸದಲ್ಲಿ ಸ್ವರಾಜ್ಯ ಅನ್ನುವಂಥ ಹೆಸರು ಕೊಟ್ಟರು. ಸ್ವರಾಜ್ಯ ಅಂತನೋ ಹೆಸರು ಬಂದದ್ದೇ ಶಿವಾಜಿ ಮಹಾರಾಜರ ಕಾಲದಿಂದ. ಇದಕ್ಕಿಂತ ಮೊದಲು ಸ್ವರಾಜ್ಯ ಅನ್ನೋದಿರಲಿಲ್ಲ. ಅಂದರೆ ಸ್ವರಾಜ್ಯ, ನಮ್ಮ ಸ್ವಂತ ರಾಜ್ಯ. ಈ ಸ್ವರಾಜ್ಯ ಸಂಸ್ಥಾಪಕ ಅಂತ ಅನ್ನೋದು ಅದರದ್ದು ಯಥಾವತ್ತಾಗಿ ಯಾರಿಗಾದರೂ ಅದರ ಲಾಗು ಆಗ್ತದೆ ಅನ್ನೋದು ಶಿವಾಜಿ ಮಹಾರಾಜ. ಆಕಳ ತಗೊಂಡು ಗೋವನ್ನು ತೆಗೆದುಕೊಂಡು ವಧೆ ಮಾಡ್ಲಿಕ್ಕೆ ಹೊಂಟಂಥವನ್ನ ಕೈಯನ್ನು ಕಡದ ಹಾಕಿ ಈ ದೇಶದೊಳಗ ಗೋವು ಹತ್ಯೆ ನಡೆಯೋದಿಲ್ಲ ಅನ್ನುವಂಥ ಸಂದೇಶವನ್ನು ಇಡೀ ಸುತ್ತಮುತ್ತ ಎಲ್ಲ ಮುಸಲ್ಮಾನರ ಆಕ್ರಮಣವೇ ನಡೆದಿತ್ತು, ಇಸ್ಲಾಮಿಕ್ ಆಕ್ರಮಣವೇ ನಡೆದಿತ್ತು. ಆದರೆ ಅಂಥದ್ರ ಮಧ್ಯದಲ್ಲಿ ಶಿವಾಜಿ ಮಹಾರಾಜ್ ಕೈ ಕಟ್ಟು ಮಾಡಿ ನಡೆಯೋದಿಲ್ಲ ಅಂತ ಹೇಳಿದ್ರು. ಅದರ ದೇಶದಲ್ಲಿ ನೌಕಾಪಡೆಯನ್ನು ಕಟ್ಟಿರುವಂಥ ಮೊದಲನೆಯ ರಾಜ ಇದು ಶಿವಾಜಿ ಮಹಾರಾಜ. ಇದು ಅನೇಕರಿಗೆ ಗೊತ್ತೇ ಇಲ್ಲ. ಇನ್ನು ಈ ವೇಳೆ ತ್ರಿವಿಧ ದಾಸೋಹಿ ಶ್ರೀ ಅಭಿನವ ಬಸವಣ್ಣಜ್ಜ, ಡಾಕ್ಟರ್ ಎ ಸಿ ವಾಲಿ ಮಹಾರಾಜರು, ಮಹಾಂತ ಮಹಾಸ್ವಾಮಿಗಳು, ವಿಠ್ಠಲ್ ಚೌಹಾಣ್, CM ಕಾಳೆ, NN ಪಾಟೀಲ್, ಸುಭಾಷ್ ಜಮದಾರ್, ಮಲ್ಲಿಕಾರ್ಜುನ್ ಬಾಳಿಕಾಯಿ, ಪವನ್ ಸರ್ವದೆ, ಪಾಂಡು ಕಂಕುರ, ಭಾಸ್ಕರ್ ಪವಾರ್, ರವಿ ಶಿಂದೆ ಹಾಗೂ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು. ಮಂಜುನಾಥ ಶಿವಕನವರ್, ಚಿರಾಯು ಕನ್ನಡ TV, ಕುಂದಗೋಳ.